ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಭಕ್ತಿ ವೇದಾಂತ ಪ್ರಭುಪಾದರ ಕನಸನ್ನು ಸಾಕಾರವಾಗಿಸಿರತಕ್ಕಂತಹ ಈ ಸಂಸ್ಥೆಯ ರೂವಾರಿಗಳಾದ ಎಲ್ಲ ಮಹನೀಯರ ಮುಂದಿರುವ ಎಲ್ಲ ಹರಿಭಕ್ತರ ಬಾಧಕ ಕಮರುಗಳಿಗೆ ಆಧಾರದ ವಂದನೆಗಳನ್ನು ಮೊದಲು ಅರ್ಪಿಸ್ತಾ ಇದ್ದೇನೆ. ನಮ್ಮ ಮಧುಕೊಂಡಿತ ದಾಸರು, ಚಂಚಲಪತಿ ದಾಸರು ಮೊದಲಾಗಿರತಕ್ಕಂಥ ಪ್ರತಿಯೊಬ್ಬರೂ ಕೂಡ ಭಾಗವತದ ಉದ್ಧವನಂತೆ ಅಕ್ರೂರನಂತೆ ಹರಿಯ ಸೇವೆಯಲ್ಲಿ ತೊಡಗಿರತಕ್ಕಂಥವರು. ದೊಡ್ಡ ಪುಣ್ಯವನ್ನು ಗಳಿಸ್ತಾ ಇದ್ದಾರೆ ಜೀವನದಲ್ಲಿ. ಈ ವಾತಾವರಣವನ್ನು ನೋಡಿದಾಗ ಹೃದಯ ತುಂಬಿ ಬರ್ತದೆ. ಜಗದ್ಗುರು ಮಧ್ವಾಚಾರ್ಯರು ಒಂದು ಮಾತನ್ನು ಹೇಳಿದ್ದಾರೆ, ನಾಮ್ನೋಸ್ತಿ ಯಾವತೀ ಶಕ್ತಿ ಪಾಪದಿರ್ಹರಣೆ ಹರೇ ತಾವತ್ ಪಾಪಂ ಕರ್ತುಂ ಬಶಕ್ನೌತಿ ಜನಕ್ಕುವಚಿತೆ. ಭಗವಂತನ ನಾಮೋಚ್ಚಾರಣೆಯಿಂದ ನಾವು ಎಷ್ಟು ಪುಣ್ಯವನ್ನು ಗಳಿಸಬಹುದು ಅಂದರೆ, ನಮ್ಮ ಜೀವನದಲ್ಲಿ ಮಾಡಿದ ಅನಂತ ಜನ್ಮಗಳ ಪಾಪವನ್ನು ಕಳೆದುಕೊಳ್ಳಲಿಕ್ಕೆ ಸಾಧ್ಯವಿದೆ. ಅನಂತ ಜನ್ಮಗಳಿಗೆ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಹರಿನಾಮಸ್ಮರಣೆ. ಎಷ್ಟು ಹರಿನಾಮಸ್ಮರಣೆಯಿಂದ ಪಾಪ ಹೋಗ್ತದೆ ಅಂದರೆ ಅಷ್ಟು ಪಾಪ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಮಧ್ವಾಚಾರ್ಯರು ಹೇಳಿದ್ದಾರೆ. ಇದು ಹರಿನಾಮದ ಒಂದು ದೊಡ್ಡ ವೈಶಿಷ್ಟ್ಯ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ನಮ್ಮ ಗುರುಗಳು ಪೇಜಾವರ ಸ್ವಾಮಿಗಳು ಒಂದು ಮಾತು ಹೇಳ್ತಾ ಇದ್ದರು ಯಾವಾಗಲೂ ಕೂಡ. ಒಂದು ದೊಡ್ಡ ಕಾಡು, ಅಲ್ಲಿ ಒಂದು ಗುಹೆ, ಆ ಗುಹೆಯ ಒಳಗೆ ನೂರಾರು ವರ್ಷಗಳಿಂದ ಕತ್ತಲೆ ಇದೆ. ಆ ಕತ್ತಲೆಯನ್ನು ಹೋಗಲಾಡಿಸಲಿಕ್ಕೆ ನೂರಾರು ದೀಪಗಳ ಅಗತ್ಯ ಇಲ್ಲ. ಒಂದು ಟಾರ್ಚ್ ಲೈಟ್ ತಗೊಂಡು ಹೋದರೂ ಕೂಡ ನೂರಾರು ವರ್ಷಗಳಿಂದ ಇರುವ ಕತ್ತಲೆಯನ್ನು ಕ್ಷಣ ಮಾತ್ರದಲ್ಲಿ ಓಡಿಸಬಹುದು, ಹೊರಗೆ ಹಾಕಬಹುದು. ಹಾಗೆ ಹರಿನಾಮ ಸ್ಮರಣೆ ನೂರಾರು ಜನ್ಮಗಳಿಂದ, ಅನಂತ ಜನ್ಮಗಳಿಂದ ನಾವು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಬಲ್ಲದು. ಇದು ಹರಿನಾಮ ಸ್ಮರಣೆಯ ಒಂದು ದೊಡ್ಡ ವೈಶಿಷ್ಟ್ಯ. ಈ ದೃಷ್ಟಿಯಿಂದ ಹಗಲಿರುಳು ಇಲ್ಲಿ ಹರಿನಾಮ ಸ್ಮರಣೆ ನಡೀತದೆ. ಭಗವಂತರ ಭಕ್ತರಿಗೆ ಬಂದವರಿಗೆಲ್ಲ ಪ್ರಸಾದ ವಿತರಣೆ ನಡೀತದೆ. ಭಗವಂತನ ಸನ್ನಿಧಾನ ಇಲ್ಲಿ ಚೆನ್ನಾಗಿದೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಾಗಿಲ್ಲ. ಇಲ್ಲಿ ಬರುವ ಭಕ್ತರ ಸಮುದಾಯವೇ ಒಂದು ದೊಡ್ಡ ಸಾಕ್ಷಿ ಅಂತ ನಾನು ಭಾವಿಸ್ತೇನೆ. ಕೃಷ್ಣ ಉದ್ಧವನನ್ನು ಗೋಪಿಕೆಯರ ಬಳಿಗೆ ಕಳಿಸಿಕೊಟ್ಟನಂತೆ. ಒಮ್ಮೆ ಹೋಗಿ ಅವರನ್ನೆಲ್ಲ ಮಾತನಾಡಿಸಿಕೊಂಡು ಬಾ ಅಂತ. ಭಾಗವತ ಹೇಳ್ತದೆ, ಒಂದೇ ನಂದವ್ರಜ ಸ್ತ್ರೀಣಾಂ ಪಾದರೇಣಂ ಅಭೀಕ್ಷಶಃ ಯಾಸಾಂ ಹರಿಕಥೋದ್ಗೀತಂ ಪುನಾತಿ ಭುವನತ್ರಯಂ. ಕೃಷ್ಣನಿಗೆ ಬಂದು ರಿಪೋರ್ಟ್ ಮಾಡಿಕೊಂಡ ಉದ್ಧವ ಹೇಳಿದ, ಮುಂದೆ ನನಗೊಂದು ಜನ್ಮ ಕೊಡುವುದಾದರೆ ಈ ಹೆಂಗಳೆಯರ ಪಾದ ಸೋಂಕುವ ಗರಿಕೆ ಹುಲ್ಲಾಗಿ ಜನ್ಮ ಕೊಡು ಅಂತ ಕೇಳಿಕೊಂಡ ಅವನು. ಯಾಸಾಂ ಹರಿಕಥೋದ್ಗೀತಂ ಪುನಾತಿ ಭುವನತ್ರಯಂ. ಕೃಷ್ಣನ ಕಥೆ ಹೇಳುವಾಗ ಗೋಪಿಕೆಯರನ್ನು ಬಿಟ್ಟು ಕೃಷ್ಣ ಕಥೆ ಹೇಳಲಿಕ್ಕೆ ಬರುವುದೇ ಇಲ್ಲ. ಅಂಥ ಪರಮ ಪಾವನ ಜೀವನವನ್ನು ನಡೆಸ್ತಾ ಇದ್ದಾರೆ ಇವರು. ಹಾಗೆ ಇಸ್ಕಾನ ಸಂಸ್ಥೆಗೆ ಬಂದಾಗ ಪ್ರತಿಯೊಂದು ವ್ಯಕ್ತಿ ನಮಗೆ ಸಣ್ಣ ಪುಟ್ಟ ಮಗು, ಯುವತಿ, ಯುವಕ, ಹಿರಿಯರು, ವಯಸ್ಸಾದವರು, ವೃದ್ಧರು ಪ್ರತಿಯೊಬ್ಬರೂ ಹರಿಯ ಭಕ್ತರಾಗಿ ಗೋಪಿಕೆಯರಂತೆ ಕಾಣಿಸ್ತಾ ಇದ್ದಾರೆ. ಪ್ರತಿಯೊಬ್ಬರೂ ಗೋಪಿಕೆ. ಇಲ್ಲಿ ಗೋಪಿಕೆಯರ ನಿರ್ಮಲ ಭಕ್ತಿಯನ್ನು ಮಾಡತಕ್ಕಂಥವರು. ಭಾಗವತ ನಮಗೊಂದು ಆದೇಶವನ್ನು ಕೊಡ್ತದೆ, ಕೃತೇಯಧ್ಯಾಯತೋ ಪುಂಸಃ ತ್ರೇತಾಯಾಂ ವಿಗತೋ ಮುಖೈ ದ್ವಾಪರೆ ಪರಿಚರ್ಯಾಯಾಂ ಕಲವು ತದ್ಹರಿಕೀರ್ತನಾತ್. ಕೃತಯುಗದಲ್ಲಿ ಯಜ್ಞಯಾಗಗಳಿಂದ ಪಡೆಯುವ ಪುಣ್ಯವನ್ನು, ತ್ರೇತಾಯುಗದಲ್ಲಿ ವಿಶೇಷವಾಗಿ ಮಹಾತ್ಮರ ಸೇವೆಯಿಂದ ಪಡೆಯುವ ಪುಣ್ಯವನ್ನು, ದ್ವಾಪರ ಯುಗದಲ್ಲಿ ದಾನದಿಂದ ಪಡೆಯುವ ಪುಣ್ಯವನ್ನು ಕಲಿಯುಗದಲ್ಲಿ ಕೇವಲ ನಾಮಸ್ಮರಣೆಯಿಂದ ಪಡೆಯಬಹುದಾಗಿದೆ. ಆದ್ದರಿಂದ ಕಲಿಯುಗದಲ್ಲಿ ನಾಮಸ್ಮರಣೆಗೆ ಇರತಕ್ಕಂಥ ಒಂದು ಮಹತ್ವ ಯಾವುದಕ್ಕೂ ಇಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ ಇರುವ ಎಲ್ಲ ಭಕ್ತರು ಧರಿಸಿರತಕ್ಕಂಥದ್ದು ಗೋಪಿಚಂದನ. ಗೋಪಿಚಂದನ ಅಂದರೆ ಭಗವಂತನ ಪಾದ ಧೂಳಿ. ಅದು ಭಗವಂತನ ಪಾದಗಳಲ್ಲಿ ಧ್ವಜ ವಜ್ರಾಂಕುಶ ಪದ್ಮಚಿಹ್ನವತ್ ಅಂತ ಭಾಗವತ ಹೇಳ್ತದೆ. ಭಗವಂತನ ಪಾದದಲ್ಲಿ ಧ್ವಜ ಚಿಹ್ನೆ ಇದೆ. ಆ ಧ್ವಜ ಚಿಹ್ನೆಯನ್ನು ಯಾರು ಬೆಳಗು ಜಾವದಲ್ಲಿ ಎದ್ದು ಚಿಂತನೆ ಮಾಡುತ್ತಾರೆ, ಅವರ ಕೀರ್ತಿಯನ್ನು ಭಗವಂತ ಆಕಾಶದ ಎತ್ತರಕ್ಕೆ ಬೆಳೆಸ್ತಾನೆ. ವಜ್ರ ಚಿಹ್ನೆಯನ್ನು ಯಾರು ಚಿಂತನೆ ಮಾಡುತ್ತಾರೆ, ಅವರಿಗೆ ವಜ್ರಾಯುಧ ಬೆಟ್ಟಗಳನ್ನು ತುಂಡರಿಸುವಂತೆ ನಮ್ಮ ಪಾಪಗಳನ್ನು ಭಗವಂತ ತುಂಡರಿಸ್ತಾನೆ. ಅಂಕುಶ ಚಿಹ್ನೆಯನ್ನು ಭಗವಂತ ಧಾರಣೆ ಮಾಡಿದ್ದು ಯಾಕೆ ಅಂದರೆ, ನಮ್ಮ ಮನಸ್ಸು ಮದ್ದಾನೆಯಂತೆ ಎಲ್ಲೆಲ್ಲಿಯೋ ಹೋಗ್ತದೆ, ದೇವರ ಕಡೆಗೆ ಹೋಗುವುದಿಲ್ಲ, ಒಳ್ಳೆಯ ವಿಷಯಗಳ ಕಡೆಗೆ ಹೋಗುವುದಿಲ್ಲ.
ಅದಕ್ಕೋಸ್ಕರ ನಾವು ದೇವರ ಪಾದದಲ್ಲಿರುವ ಅಂಕುಶವನ್ನು ಚಿಂತನೆ ಮಾಡಿದರೆ ನಮ್ಮ ಮನಸ್ಸನ್ನು ಅವನ ಪಾದದಲ್ಲಿ ನೆಲೆಗೊಳಿಸ್ತಾನೆ ಪರಮಾತ್ಮ. ಪದ್ಮಚಿಹ್ನೆಯನ್ನು ಚಿಂತನೆ ಮಾಡತಕ್ಕಂಥ ಭಕ್ತನಿಗೆ ಸಂಪತ್ತನ್ನು ಕರುಣಿಸಿ, ಜ್ಞಾನವನ್ನು ಕರುಣಿಸಿ, ತನ್ನ ಬಳಿಗೆ ಪುಟ್ಟ ಮಗುವನ್ನು ಕರೆದುಕೊಂಡು ಅಪ್ಪಿಕೊಳ್ಳುವಂತೆ ಭಗವಂತ ನಿಮ್ಮೆಲ್ಲರನ್ನು ಅಪ್ಪಿಕೊಳ್ತಾನೆ ಅಂತ ಭಾಗವತ ಹೇಳ್ತಾ ಇದೆ. ಅಂಥ ಪರಮ ಪಾವನವಾದ ಭಗವಂತನ ಪಾದ ಚಿಹ್ನೆಯನ್ನು ಒಳಗೊಂಡ ಗೋಪಿಚಂದನವನ್ನು ಧಾರಣೆ ಮಾಡತಕ್ಕಂಥದ್ದು ಇಲ್ಲಿಯ ಪ್ರತಿಯೊಬ್ಬ ಭಕ್ತರಲ್ಲಿ ನಾವು ಕಾಣ್ತೇವೆ. ಪದ್ಮಪುರಾಣ ಹೇಳ್ತದೆ, ಎಂ ಪಶ್ಯತಿ ಚಕ್ಷುಷ ಗೋಪಿಚಂದನ ಲಿಪ್ತಾಂಗಂ ಎಂ ಪಶ್ಯತಿ ಚಕ್ಷುಷ ತಂ ಶುದ್ಧಂ ಬಿಜಾನೀಯಾತ್. ಗೋಪಿಚಂದನ ಧಾರಣೆ ಮಾಡಿರ್ತಕ್ಕಂಥ ಯಾವುದೇ ವ್ಯಕ್ತಿಯನ್ನು ನಾವು ಕಂಡರೂ ಕೂಡ ಅವನು ನಮ್ಮನ್ನು ನೋಡಿದರೆ ನಾವು ಪವಿತ್ರರಾಗ್ತೇವೆ ಅಂತ ಪುರಾಣ ಹೇಳ್ತದೆ. ಇದು ರುದ್ರದೇವರು ಹೇಳ್ತಕ್ಕಂಥ ಮಾತು ಪುರಾಣದಲ್ಲಿ. ಅಷ್ಟು ಪರಮ ಪವಿತ್ರ ಗೋಪಿಚಂದನಕ್ಕಿದೆ. ಇಲ್ಲಿ ಬಂದ ಪ್ರತಿಯೊಬ್ಬ ಭಕ್ತರು ಗೋಪಿಚಂದನವನ್ನು ಧಾರಣೆ ಮಾಡಿಕೊಳ್ತಾರೆ. ಹರಿಯ ಪಾದ ಧೂಳಿಯನ್ನು ಮುಡಿಯಲ್ಲಿ ಹೊತ್ತುಕೊಳ್ತಾರೆ. ಪವಿತ್ರವಾದ ತೀರ್ಥವನ್ನು ಸ್ವೀಕಾರ ಮಾಡ್ತಾರೆ. ಹರಿ ನೈವೇದ್ಯವನ್ನು ಸ್ವೀಕಾರ ಮಾಡ್ತಾರೆ. ಇದಕ್ಕಿಂತ ಇನ್ನೇನು ಬೇಕು? ಉಚ್ಛಿಷ್ಟ ಭೋಜನೋದಾಸಃ ತೋಮಾಯಾಂಜಯಮಹಿ ಅಂತ ಕೃಷ್ಣನಿಗೆ ಉದ್ಧವ ಹೇಳಿದ, ಚಾಲೆಂಜ್ ಮಾಡಿದ. ನನಗೇನು ಸಂಸಾರದ ಭಯ ಇಲ್ಲ, ದೇವರಿಗೆ ಅರ್ಪಣೆ ಮಾಡಿದ ಹೂವನ್ನು ನಾನು ಧರಿಸ್ಕೊಡ್ತೇನೆ, ಗಂಧವನ್ನು ಧಾರಣೆ ಮಾಡಿಕೊಡ್ತೇನೆ, ನಿನಗೆ ಅರ್ಪಿಸಿದ ನೈವೇದ್ಯವನ್ನು ಪ್ರಸಾದವನ್ನು ಸ್ವೀಕಾರ ಮಾಡ್ತೇನೆ, ಇದರಿಂದ ನಾನು ಸಂಸಾರ ಸಾಗರವನ್ನು ಅನಾಯಾಸವಾಗಿ ದಾಟುತ್ತೇನೆ ಅಂತ ಪ್ರಭುಪಾದರ ಕನಸು ಇಲ್ಲಿ ನನಸಾಗಿದೆ. ಇಲ್ಲಿ ಮಾತ್ರ ಅಲ್ಲ, ವಸಂತವಲ್ಲಭ ದೇವಸ್ಥಾನ ತಿರುಪತಿಯನ್ನು ಮೀರಿಸ್ತಾ ಇದೆ, ತಿರುಪತಿ ಅಂತ ಇದೆ. ಹೀಗೆ ದೇಶದ ನಾನಾ ಕಡೆಗಳಲ್ಲಿ ಹುಟ್ಟು ಹಾಕಿರತಕ್ಕಂಥ ಪ್ರಭುಪಾದರ ಭಕ್ತರ ಪ್ರತಿಯೊಂದು ದೇಗುಲಗಳು ಕೂಡ ನಮ್ಮ ಸಂಸ್ಕೃತಿಯ ವಾಹಿನಿಯಾಗಿದ್ದಾವೆ. ನಮ್ಮಲ್ಲಿ ದೇವರ ಭಕ್ತಿ, ದೇವರ ಬಗ್ಗೆ ನಂಬಿಕೆ, ನೈತಿಕ ಮೌಲ್ಯಗಳ ಜೀವನವನ್ನು ನಾವು ನಡೆಸ್ತಕ್ಕಂಥ ಒಂದು ಪ್ರಜ್ಞೆ ನಮ್ಮಲ್ಲಿ ತುಂಬಿಕೊಡ್ತಕ್ಕಂಥವುಗಳಾಗಿದ್ದಾವೆ. ಈ ದೃಷ್ಟಿಯಿಂದ ಈ ಸಂಸ್ಥೆಗಳು ಅಜರಾಮರವಾಗಿರಬೇಕು, ಈ ಸಂಸ್ಥೆಗಳಿಂದ ಜಗತ್ತಿಗೆ ಕಲ್ಯಾಣವಾಗಬೇಕು ಅಂತ ನಾನು ಮಂಗಲಾಶಂಸನೆಯನ್ನು ಮಾಡಿ, ನನಗೂ ಕೂಡ ದೇವರ ಬಗ್ಗೆ ಒಂದು 4 ಮಾತಾಡುವ ಅವಕಾಶವನ್ನು ಇಲ್ಲಿ ಹಿರಿಯರೆಲ್ಲರೂ ಕಲ್ಪನೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಚಿರಋಣಿಯಾಗಿದ್ದೇನೆ. ಮತ್ತೊಮ್ಮೆ ಇಲ್ಲಿ ಬಂದ ಎಲ್ಲ ಹರಿದಾಸ ಭಕ್ತರಿಗೂ ಎಲ್ಲರಿಗೂ ಕೂಡ ನನ್ನ ಭಕ್ತಿಯ ನಮನಗಳನ್ನು ಅರ್ಪಿಸಿ, ಮತ್ತೊಮ್ಮೆ ನಮ್ಮ ಮಧು ಪಂಡಿತ ದಾಸರು ಮತ್ತು ಸುಂದರರಾಜ ದಾಸರಿಗೆ ನನ್ನ ಗೌರವದ ನಮಸ್ಕಾರಗಳನ್ನು ಅರ್ಪಿಸಿ ಉಪರಮಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.